ವೇಟ್ ಈಸ್ ಓವರ್. ಇವತ್ತು 13ನೇ ತಾರೀಕು ನಾವು ವೀರೇಶ್ ಥಿಯೇಟ್ರಲ್ಲಿ ಇದ್ದೀವಿ. ಸೊ ಫಸ್ಟ್ ನಿಮ್ಗೆ ಹೆಂಗೆ ಅನ್ನಿಸ್ತು ಮೂವಿ, ನೀವು ಹೇಳಿ. ಸಿನಿಮಾ ಶುರುವಾದಾಗಿಂದ ನಾವು ಆಡಿಯನ್ಸ್ ಅಬ್ಸರ್ವ್ ಮಾಡ್ತಾ ಇದ್ವಿ. ಕ್ಲೈಮ್ಯಾಕ್ಸ್ ಹತ್ತತ್ರ ಬರ್ತಿದ್ದ ಹಾಗೆ ಒಂದು ರಿಯಲೈಸೇಷನ್ ಫ್ಯಾಕ್ಟ್ರು ನಮಗೆ ಸಿನಿಮಾ ಮಾಡೋವಾಗ ಹೆಂಗಾಯಿತು, ಆಡಿಯನ್ಸ್ಗೂ ಕೂಡ ಒಂದು ಸಣ್ಣ ರಿಯಲೈಸೇಷನ್ ಫ್ಯಾಕ್ಟರ್ ಆಗುತ್ತೆ. ಖಂಡಿತ ನಿಮ್ಮ ಮನೆಯಲ್ಲೂ ನಿಮ್ಮ ಸರೌಂಡಿಂಗಲ್ಲೂ ಎಲ್ಲೊಬ್ರು ವಿಕ್ಕಿ ಇರ್ತಾರೆ, ಎಲ್ಲೊಬ್ರು ಶಾರದಾ ಇರ್ತಾರೆ, ಅದು ನಿಮಗೆ ಕನೆಕ್ಟ್ ಆಗೇ ಆಗುತ್ತೆ. ಶಾರದಾ ಇರಲಿ, ವಿಕ್ಕಿ ಇರಬಾರ್ದು ಜಾಸ್ತಿ. ರೋಡ್ ಸಖತ್ ಹಾಳಾಗಿದೆ, ಹಳ್ಳಗಳು ತುಂಬಾ ಜಾಸ್ತಿ ಇದೆ, ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡ್ ಬರೋಷ್ಟೊತ್ತಿಗೆ 1 hour ಲೇಟ್ ಆಗಿತ್ತು. ಸೊ ಫಸ್ಟ್ ನಿಮ್ಗೆ ಹೆಂಗೆ ಅನ್ನಿಸ್ತು ಮೂವಿ, ನೀವು ಹೇಳಿ. ನಮ್ಗೆ ಫೀಲ್ ಆಯ್ತು, ಅದು ನಮ್ಗೆ ಏನೋ ಆಗ್ತಿದೆ ಆ ಥರ. ಫ್ಯಾಮಿಲಿ ಜೊತೆ ಬಂದು ನೋಡಿದ್ರೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕುಡಿದೇ ಇರೋರು ಕುಡಿಬೇಡಿ ಅನ್ನೋದಕ್ಕಿಂತ ಕುಡಿದು ಬಿಟ್ಟು ಕುಡಿಬೇಡಿ ಅಂತ ಹೇಳೋದು ಸಖತ್ತಾಗಿದೆ. ಖಂಡಿತ ಸಿನಿಮಾ ಶುರುವಾದಾಗಿಂದ ನಾವು ಆಡಿಯನ್ಸ್ ಅಬ್ಸರ್ವ್ ಮಾಡ್ತಾ ಇದ್ವಿ. ಕ್ಲೈಮ್ಯಾಕ್ಸ್ ಹತ್ತತ್ರ ಬರ್ತಿದ್ದ ಹಾಗೆ ಒಂದು ರಿಯಲೈಸೇಷನ್ ಫ್ಯಾಕ್ಟ್ರು ನಮಗೆ ಸಿನಿಮಾ ಮಾಡೋವಾಗ ಹೆಂಗಾಯಿತು, ಆಡಿಯನ್ಸ್ಗೂ ಕೂಡ ಒಂದು ಸಣ್ಣ ರಿಯಲೈಸೇಷನ್ ಫ್ಯಾಕ್ಟರ್ ಆಗುತ್ತೆ. ಆ ರಿಯಲೈಸೇಷನ್ ಫ್ಯಾಕ್ಟ್ರ್ ಪ್ರತಿಯೊಬ್ಬರ ಹೃದಯದಲ್ಲಿ ಹುಟ್ಲಿ ಅಂತಲೇ ಈ ಸಿನಿಮಾ ಮಾಡಿದ್ದು. ಫಸ್ಟ್ ಶೋ ಆಗೋವರೆಗೆ ಕತೆ ಏನು ಅಂತ ಇವತ್ತವರೆಗೆ ಯಾರಿಗೂ ಬಿಟ್ಕೊಟ್ಟಿಲ್ಲ. ಸಿನಿಮಾ ತಂಡ ಅದನ್ನು ಸಂಪೂರ್ಣವಾಗಿ ನಮ್ಮಲ್ಲೇ ಇಟ್ಕೊಂಡು ಇವತ್ತು ತೆರೆ ಮೇಲೆ ತಂದ್ವಿ. ಜನ ನೋಡಿ ಪ್ರತಿಕ್ರಿಯೆ ಕೊಟ್ಟಿದ್ದು ನಿಜವಾಗ್ಲೂ ಖುಷಿಯಾಯಿತು. ಮನೆಗೆ ಅದೊಂದು ಸಣ್ಣ ಏನು ಸ್ಪಂದನೆ ಆಗಿದೆ ಹೃದಯಕ್ಕೆ, ಅದನ್ನು ಕ್ಯಾರಿ ಮಾಡಿಬಿಟ್ಟು ಸ್ವಲ್ಪ ಸಣ್ಣ ಮಟ್ಟಕ್ಕೆ ಎಲ್ಲಾದರೂ ಪರಿವರ್ತನೆ ಆದರೆ ನಮ್ಮ ಶ್ರಮ ಸಾರ್ಥಕ ಅಂತ ನಾನು. ಖಂಡಿತ ನಿಮ್ಮ ಮನೆಯಲ್ಲೂ ನಿಮ್ಮ ಸರೌಂಡಿಂಗಲ್ಲೂ ಎಲ್ಲೊಬ್ರು ವಿಕ್ಕಿ ಇರ್ತಾರೆ, ಎಲ್ಲೊಬ್ರು ಶಾರದಾ ಇರ್ತಾರೆ, ಅದು ನಿಮಗೆ ಕನೆಕ್ಟ್ ಆಗೇ ಆಗುತ್ತೆ. ಶಾರದಾ ಇರಲಿ, ವಿಕ್ಕಿ ಇರಬಾರ್ದು ಜಾಸ್ತಿ. ಸೊ ದಯವಿಟ್ಟು ನಾನು ಅಷ್ಟೇ ಕೇಳ್ಕೊಳ್ಳೋದು, ನಾವು ಇಷ್ಟು ದಿನ ನಿಮ್ಮ ಮನೆಗೆ ಬಂದಿದ್ದೀವಿ ಕಿರುತೆರೆ ಮುಖಾಂತರ, ನಿಮ್ಮನ್ನು ಎಂಟರ್ಟೈನ್ ಮಾಡಿದ್ದೀವಿ. ನೀವು ಒಂದು ದಿನ ನಮಗೋಸ್ಕರ ಥಿಯೇಟ್ರಿಗೆ ಬನ್ನಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸೊ ನೀವೆಲ್ಲ ಮನೆಯಿಂದ ಆಚೆ ಬಂದರೆ ನಾವು ಗೆದ್ದಂಗೆ, ನಮ್ಮ ಸಿನಿಮಾ ಗೆದ್ದಂಗೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ವೇಟ್ ಈಸ್ ಓವರ್. ಇವತ್ತು 13ನೇ ತಾರೀಕು ನಾವು ವೀರೇಶ್ ಥಿಯೇಟ್ರಲ್ಲಿ ಇದ್ದೀವಿ. ಆಲ್ರೆಡಿ ನಾವು ಸಿನಿಮಾನ ನೋಡ್ಕೊಂಡು ಬಂದಿದ್ದೀವಿ. ನನಗಂತೂ ನಿಜವಾಗ್ಲೂ ತುಂಬ ಖುಷಿ ಇದೆ, ಒಂದು ಹೆಮ್ಮೆ ಇದೆ, ಒಂದು ಒಳ್ಳೆ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಅಂತ ಹೇಳಿ. ನನಗಿಷ್ಟ ಆಗೋದಕ್ಕಿಂತ ಆಡಿಯನ್ಸ್ಗೆ ಎಷ್ಟು ಇಷ್ಟ ಆಯಿತು ನಮ್ಮ ಸಿನಿಮಾ ಟೀಮ್ ಏನು ಹೇಳ್ತಾರೆ, ಆಡಿಯನ್ಸ್ ಏನು ಹೇಳ್ತಾರೆ, ಅದನ್ನು ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ, ಕೇಳಬೇಕು ಅಂತ. ಬನ್ನಿ ಮಾತಾಡ್ಸೋಣ. ಹೆಲೋ, ಹಾಯ್. ಓಕೆ, ನೀವು ಇವಳನ್ನ ನೋಡಿದ್ದೀರಾ, ಬಿಲ್ವಾ ಅಂತ ನನ್ನ ಮಗಳು ಕ್ಯಾರೆಕ್ಟರ್ ಮಾಡಿದ್ದಾಳೆ. ಸೊ ಹೇಗೆ ಅನಿಸ್ತು ಮೂವಿ? ಮೂವಿ ಎಕ್ಸ್ಪೀರಿಯನ್ಸ್ ಚೆನ್ನಾಯಿತು. ಮೂವಿ ತುಂಬಾ ಇಷ್ಟ ಆಯಿತು. ಮುಂಚೆ ನೋಡಿರಲಿಲ್ಲ, ಒಂದ್ಸತಿ ಸರ್ಪ್ರೈಸ್ ಆಗಿ ಚೆನ್ನಾಗಿ ಬಂದಿತ್ತು. ನಾನು ಅಲ್ಲದೆ ಬೇರೆಯವ್ರೂ ತುಂಬ ಚೆನ್ನಾಗಿ ಮಾಡಿ. ನೀನು ಸ್ಕ್ರೀನ್ ಮೇಲೆ ನೋಡ್ಕೊಂಡಾಗ ಎಷ್ಟು ಖುಷಿ ಆಯಿತು? ಫಸ್ಟ್ ಟೈಮ್ ಸ್ಕ್ರೀನಲ್ಲಿ ನನ್ನನ್ನು ನೋಡ್ಕೊಂಡಾಗ
ಆ ಎಕ್ಸೈಟ್ಮೆಂಟ್ ತುಂಬ ಲೈಕ್ ಹೈ ಲೆವೆಲ್ ನನಗೆ ಇವಳು ಪಕ್ಕದಲ್ಲಿ ಕೂರಿಸ್ಕೊಂಡು ನಾನು ನಿಮಗೆ ಬಂದಾಗ ಕಿರ್ಸ್ತೀನಿ ನೀವು ನನಗೆ ಬಂದಾಗ ಕಿರ್ಸ್ಬೇಕಲ್ಲ ಅಂತ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾವು ಕಿರ್ಚಿದ್ವಿ. ಎಸ್ ಎಕ್ಸಾಕ್ಟ್ಲಿ. ಅದು ಕೇಳಿಸ್ತು. ಸೊ ನಿಮ್ಗೆ ಹೆಂಗೆ ಅನಿಸ್ತು ಮಗಳನ್ನ ಫಸ್ಟ್ ಟೈಮ್ ಸ್ಕ್ರೀನಲ್ಲಿ ನೋಡಿ? ತುಂಬ ಎಕ್ಸೈಟೆಡ್ ಆಗಿದ್ದೆ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಖಂಡಿತವಾಗ್ಲೂ ಥಿಯೇಟ್ರಿಗೆ ಬಂದು ನೋಡಿ. ಮೆಸೇಜ್ ಕೊಟ್ಟಿರೋ ಮೂವಿ ಖಂಡಿತ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಎಲ್ಲರಿಗೂ ಇಷ್ಟ ಆಗುತ್ತೆ. ಸುಮ್ಮನೆ ಮಗಳು ಮಾಡಿದ್ದಾಳೆ ಅಂತ ಐಮ್ ನಾಟ್ ಟೆಲ್ಲಿಂಗ್, ಬಟ್ ಒಳ್ಳೆ ಕಂಟೆಂಟ್ ಇರೋ ಮೂವಿ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿದ್ರೆ ಇಟ್ ಇಸ್. ಥ್ಯಾಂಕ್ ಯು ಸೋ ಮಚ್. ನನಗೂ ಅಷ್ಟೇ ನಿನ್ನ ಜೊತೆ ಕೆಲಸ ಮಾಡಿ ತುಂಬ ಇಷ್ಟ ಆಯಿತು. ಇನ್ನೂ ಜಾಸ್ತಿ ಸಿನಿಮಾಗಳನ್ನ ಒಟ್ಟಿಗೆ ಮಾಡೋಣ. ಓಕೆ ಅಲ್ಲ? ಎಸ್, ಒಟ್ಟಿಗೆ ಮಾಡೋಣ. ಸೊ ನಮ್ಮ ಬಿಲ್ವಾ ಅವ್ರ ಚಿಕ್ಕಮ್ಮ ಇದ್ದಾರೆ ಇವಾಗ. ಹೆಂಗೆ ಅನಿಸ್ತು ನಿಮ್ಮ ಬಿಲ್ವಾನ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ನೋಡಿ? ಚೆನ್ನಾಗಿ ಅನ್ನಿಸ್ತು. ಚೆನ್ನಾಗಿ ಅನಿಸ್ತಾ? ಹೆಂಗೆ ಮಾಡಿದ್ದಾಳೆ? ಇವಾಗ ಸ್ಕೂಲಿಗೆ ಜಾಯ್ನ್ ಆಗಿದ್ದಾಳೆ, ಅಡ್ಮಿಷನ್ ಆಗಿ ಸ್ಕೂಲ್ಗೆ ಹೋಗಿದ್ದಾಳೆ. ಫಸ್ಟ್ ಫಿಲಮ್ ಅಲ್ವಾ, ಫಸ್ಟ್ ಟೆಸ್ಟ್ ಬರ್ದಿದ್ದಾಳೆ. ರಿಸಲ್ಟ್ ಬರಲಿ, ಇನ್ನು ಎಕ್ಸಾಮ್ ಬಂದಿದೆಲ್ಲ, ಇನ್ನು ಜನಗಳೆಲ್ಲ ನೋಡಲಿ, ಒಪಿನಿಯನ್ ಬರಲಿ, ಖುಷಿ ಆಗುತ್ತೆ. ಓವರಾಲ್ ಮೂವಿ ಹೆಂಗೆ ಅನ್ನಿಸ್ತು? ಓವರಾಲ್ ಒಳ್ಳೆ ಪ್ರಯತ್ನ ಇದೆ. ಆ್ಯಕ್ಚುಲಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಜನರೇಷನ್. ಈಗಿನ ಜನರೇಷನ್ ಪಬ್ಬು ಪಾರ್ಟಿ ಅಂತೆಲ್ಲ ಮಾಡ್ತಿರ್ತಾರಲ್ವಾ, ಕುಡಿಯೋದು, ಗಾಡಿ ಓಡಿಸೋದು. ರೀಸೆಂಟಾಗಿ ಒಂದು ಆಕ್ಸಿಡೆಂಟ್ ಕೂಡ ಆಯಿತು ಇಲ್ಲಿ ತುಂಬ ಅಂದರೆ ಯಶವಂತಪುರ ಕಾರ್ ಕೆಳಗಡೆ ಯಾರಿತ್ತು, ಕೆಳಗಡೆ ಇರೋರ್ಗಲ್ವಾ ತೊಂದರೆ. ಈ ಥರ ಕುಡಿದು ಗಾಡಿ ಓಡಿಸೋರ್ಗಂತೂ ಅವ್ರಿಗಂತೂ ಪ್ರಜ್ಞೆ ಇರಲ್ಲ. ಕೆಳಗಡೆ ಬೇರೆಯವ್ರ ಗಾಡಿಗಳು ಓಡಿಸ್ತಿದ್ದಾಗ ಅವ್ರ ಫ್ಯಾಮಿಲಿ ಇರುತ್ತೆ, ಮಕ್ಕಳಿರ್ತಾರೆ, ಅವ್ರಿಗೆ ತೊಂದರೆ ಆಗುತ್ತೆ. ಅದರಿಂದ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ಮೂವಿ ನೋಡಬೇಕು. ಎಲ್ಲ ಫಿಲಮ್ ಥಿಯೇಟ್ರಿಗೆ ಬಂದು ಕನ್ನಡ ಫಿಲಮ್ಗೆ ಎನ್ಕರೇಜ್ ಮಾಡಿ ಕನ್ನಡ ಫಿಲಮ್ನ ಉಳಿಸಿ ಬೆಳೆಸಿ ಅಂತ ಕೇಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಕ್ಚುಲಿ ಇವ್ರ ಹತ್ರ ನಾನು ನಿಜವಾಗ್ಲೂ ಕೇಳಬೇಕು. ಅಮ್ಮ ಹೇಗೆ ಅನಿಸ್ತು ಸಿನಿಮಾ? ಸೂಪರ್ ಮೂವಿ. ನಂಗೆ ತುಂಬ ಇಷ್ಟ ಆಯಿತು. ನಿಮಗೂ ಅನ್ನಿಸ್ತಾ ಎಲ್ಲಾದರೂ ಒಬ್ಳು ಶಾರದನ್ ನೋಡಿದ್ದೀನಿ ಅಥವಾ ವಿಕ್ಕಿ ನೋಡಿದ್ದೀನಿ ಅಂತ ಅನ್ನಿಸ್ತಾ ನಿಮಗೆ? ಹೌದಾ? ಆ್ಯಕ್ಚುಲಿ ನನ್ನ ಅಪ್ಪ ಅಮ್ಮನ ನೆನಪಾಯಿತು ನನಗೆ. ಹೌದಾ? ಸೊ ನಿಮ್ಗೆ ಇಷ್ಟ ಆಯ್ತಾ ಸಿನಿಮಾ? ಯಾವ ಪಾತ್ರ ನಿಮಗೆ ತಲೆಯಲ್ಲಿ ಕೂತಿರೋದು? ಎಲ್ಲರದು ಬಂತು, ನಿಮ್ಮದು ಸ್ವಲ್ಪ ನೀವು ಮಾಡ್ತಿದ್ದೀರ ಅಂದಲ್ಲ, ಬಟ್ ನಿಮ್ಮದು ನಿಖಿತಾ ಗೌಡ ಶೀಸ್ ಅ ವಂಡರ್ಫುಲ್ ಆ್ಯಕ್ಟ್ರೆಸ್. ಓಕೆ, ಇವಾಗ ನೀವು ನಮಗೋಸ್ಕರ ಒಂದು ಹೆಲ್ಪ್ ಮಾಡಬೇಕು. ನೀವು ಹೋಗಿ ನಿಮ್ಮ ರಿಲೇಟಿವ್ಸು, ಫ್ರೆಂಡ್ಸು, ನಿಮ್ಮ ಅಕ್ಕಪಕ್ಕದ ಮನೆ ಎಲ್ರಿಗೂ ಹೋಗಿ ಒಂದು ಒಳ್ಳೆ ಸಿನಿಮಾ ಬಂದಿದೆ, ಸಿನಿಮಾ ನೋಡಿ ಅಂತ ಹೇಳಿ ಅವ್ರ ಜೊತೆ ಇನ್ನೊಂದ್ಸತಿ ಥಿಯೇಟ್ರಿಗೆ ಬಂದು ನೋಡಬೇಕು. ಓಕೆ, ಈ ಇಡೀ ಚಿತ್ರದ ಚಿತ್ರಕಥೆ, ಸಂಭಾಷಣೆ ಎಲ್ಲ ಬರೆದಿರೋದು ನಮ್ಮ ವಿಶ್ರುತ್ ನಾಯಕ್ ಸರ್. ಸೊ ಸರ್, ಇಷ್ಟು ದಿನಗಳ, ಇಷ್ಟು ತಿಂಗಳ ಪರಿಶ್ರಮ ಇವತ್ತು ತೆರೆ ಮೇಲೆ ಬಂದಿದೆ ಎಲ್ಲ. ನೀವು ಹೇಳ್ದಂಗೆ ಇಲ್ಲಿ ಇವತ್ತಿನ ತನಕ ನಾವು ಗುಟ್ಟು ಬಿಟ್ಟು ಕೊಟ್ಟಿಲ್ಲ, ಗುಟ್ಟನ್ನು ಕಾಪಾಡ್ಕೊಂಡು ಬಂದಿದ್ದೀವಿ. ಇವಾಗ ಆ ಗುಟ್ಟು ರಟ್ಟಾಗಿದೆ. ಏನು ಅನಿಸ್ತಾ ಇದೆ ಸರ್? ತುಂಬ ಖುಷಿ ಇದೆ. ನೀವು ಹೇಳಿ, ಯಾಕಂದರೆ ನಿಮ್ಮ ಪೋರ್ಷನ್ ಮಾತ್ರ ನೀವು ಶೂಟ್ ಮಾಡಿದ್ದು, ಇಡೀ ಕತೆ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀವಿ. ಹೌದು. ಸೊ ನಿಮಗೆ ಏನು ಅನ್ನಿಸ್ತು ಸಿನಿಮಾ? ನನಗೆ ತುಂಬ ಖುಷಿ ಆಯಿತು. ನನಗೆ ನಾನು ಆ್ಯಕ್ಚುಲಿ ನನ್ನ ಸರೌಂಡಿಂಗಲ್ಲೂ ಈ ಥರದ್ದೊಂದಿಷ್ಟು ಇನ್ಸಿಡೆಂಟ್ಸ್ ನಡೆದಿದೆ, ಈ ಥರದ್ದು ಆಕ್ಸಿಡೆಂಟ್ಸ್ ಇರ್ಬೋದು, ಇದು ನಡೆದಿದೆ. ಸೊ ನನಗೆ ತುಂಬ ಕನೆಕ್ಟ್ ಆಯಿತು ಸಿನಿಮಾ. ಆ್ಯಂಡ್ ಓವರ್ ಆಲ್ ನೋಡಿದಾಗ ನನಗೆ ಗೊತ್ತಿಲ್ವಲ್ಲ ಇದು ಯಾವಾಗ ಶೂಟ್ ಮಾಡಿದ್ರು, ಇದೆಲ್ಲ ಶೂಟ್ ಮಾಡಿದ್ರು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಓವರ್ ಆಲ್ ಐ ಆಮ್ ವೆರಿ ಹ್ಯಾಪಿ. ಐ ಆಮ್ ವೆರಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ವಿಕಾಸ ಪರ್ವ. ನನಗೆ ಖುಷಿಯಾಗಿದ್ದ ವಿಷಯ ಏನಂದರೆ, ಆ ಕೊನೆಯಲ್ಲಿ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಜನ ಶಿಲೆ ಹೊಡೆದ್ರು ಗೊತ್ತಾ, ಇಷ್ಟು. ಸೊ ಅದು ನಿಜವಾಗ್ಲೂ ಐ ವಾಸ್ ಆ್ಯಕ್ಚುಲಿ ನನ್ನ ಸೀಟಲ್ಲಿ ಹಿಂಗೆ ವೆಯ್ಟ್ ಮಾಡ್ತಾ ಇದ್ದೆ, ಹೆಂಗೆ ಅನ್ಸ್ಬೋದು, ಆಡಿಯನ್ಸ್ ಹೆಂಗೆ ರಿಯಾಕ್ಟ್ ಮಾಡ್ಬೋದು ಅಂತ. ಸೊ ಆ ಶಿಲೆ ಹೊಡೆದು ಚಪ್ಪಾಳೆ ತಟ್ಟಿದ್ದು ಆ ಟ್ವಿಸ್ಟ್ಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಸೊ ನಾವು ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದು, ಜನ ಅದನ್ನು ಸ್ವೀಕರಿಸಿದ್ದು ತುಂಬ ಖುಷಿ ಆಯಿತು. ದೋಸ್ತ್ ನಾರಹ. ಇಲ್ಲಿ ನಮ್ಮ ರಾಜೇಶ್ ಸರ್ ಇದ್ದಾರೆ, ತಗೊಳ್ಳಿ ಪ್ಲೀಸ್, ಮೈಕ್ ಹಾಕೊಳ್ಳಿ. ಎಸ್, ನಾ ಹಿಡ್ಕೊಳ್ತೀರಾ? ಸೊ ಆ್ಯಕ್ಚುಲಿ ನೀವು ಥಿಯೇಟ್ರಿಗೆ ಬಂದು ಫಸ್ಟ್ ಶೋ ನಮ್ಮ ಜೊತೆ ಸಿನಿಮಾ ನೋಡಿದ್ದು ನನಗಂತೂ ಸಖತ್ ಖುಷಿ ಆಯಿತು. ಥ್ಯಾಂಕ್ ಯು. ಫ್ರ್ಯಾಂಕಾಗಿ ಹೇಳಿ, ಸಿನಿಮಾ ಹೇಗಿದೆ, ಪಾತ್ರಗಳು ಹೇಗಿದೆ, ನಿಮ್ಗೆ ಏನು ಅನ್ನಿಸ್ತು? ಎಲ್ಲದೂ ತುಂಬ ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ. ಇದು ಸ್ವಲ್ಪ ಬೇಗ ಬರಬೇಕಿತ್ತು ಅಂತ ನನಗೊಂದು ಫೀಲ್ ಆಯಿತು. ಅಂದರೆ ಈಗ ಸಿನಿಮಾದಲ್ಲಿ ಮೆಸೇಜ್ ಹೇಳ್ತೀನಿ ಅಂತಂದರೆ ಅದು ಅಷ್ಟು ವರ್ಕೌಟ್ ಆಗುತ್ತಲ್ಲ ಗೊತ್ತಿಲ್ಲ. ಬಟ್ ಇದು ಒಂದು ಚೂರು ಹಿಂದೆ ಬಂದಿದ್ದಿದ್ರೆ, ಇನ್ನು ಒಂದು ಸ್ವಲ್ಪ ವರ್ಷ ಹಿಂದೆ ಬಂದಿದ್ದರೆ ಇದನ್ನು ತೊಗೊಳ್ಳೋವಂಥ ರೀತಿಯೇ ಬೇರೆ ಥರ ಇರ್ತಿತ್ತು. ಯಾಕೆಂದರೆ ಇವಾಗಿನ ಡಿಜಿಟಲ್ ಯುಗದಲ್ಲಿ ತುಂಬ ಈಸಿಯಾಗಿ ಸಿಕ್ಬಿಡ್ತವೆ ಎಲ್ಲ ಮೆಸೇಜ್ಗಳು ಮತ್ತೊಂದು. ಬಟ್ ಈಗ ಸಿನಿಮಾ ಅಂತ ಬಂದಾಗ, ಸಿನಿಮಾದಿಂದ ಇಂಪ್ಯಾಕ್ಟ್ ಆಗುವಂಥ ಒಂದು ಮೆಸೇಜ್ ಏನಿದೆ ಅದು ತುಂಬ ಲಾಂಗ್ ಟರ್ಮ್ ಉಳಿಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದು ಯಾವುದೇ ಆಗಿರ್ಬೋದು ಮೆಸೇಜು. ಸೊ ಆವಾಗ ಈ ಸಿನಿಮಾವನ್ನು ಫ್ಯಾಮಿಲಿ ಸಮೇತ ಬಂದು ನೋಡಿದಾಗ ಅದರಲ್ಲಿ ಯಾರೋ ಒಬ್ಬರು ಅದನ್ನು ಈ ಸಿನಿಮಾದಿಂದ ಮೋಟಿವ್ ಮಾಡ್ಕೋತಾರೆ ಅಂತಂದರೆ 100% ಈ ಸಿನಿಮಾಗೆ ಅವ್ರು ದುಡ್ಡು ಕೊಟ್ಟಂಥ ಒಂದು ದುಡ್ಡು ವರ್ತ್ ಆಗುತ್ತೆ.
ಆಮೇಲೆ ಪ್ರತಿಯೊಬ್ಬರು ಅಷ್ಟೇ ಅವರವರ ಪಾತ್ರವನ್ನು ಅದ್ಭುತವಾಗಿ ಮಾಡಿದ್ದಾರೆ. ನೀವು ಅಷ್ಟೇ, ರೋಹಿತ್ ಅವರು ಅಷ್ಟೇ, ಅಶ್ವಿನ್ ಅವರು ಅಷ್ಟೇ, ನಂಗೆ ಪರಿಚಯ ಇರೋರು. ಇನ್ನು ಉಳಿದಂಥವರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ರೆಕಮೆಂಡ್ ಮಾಡೋದು ಒಂದೇ, ಮನೆ ಮಂದಿ ಜೊತೆ ಬಂದು ನೋಡಿ. ತುಂಬ ಒಳ್ಳೆ ಸಿನಿಮಾ, ನಿಮಗೆ ನೆನಪಲ್ಲಿ ಉಳಿಯುತ್ತೆ. ಅದರಲ್ಲೂ ಸ್ಪೆಷಲಿ ಕ್ಲೈಮ್ಯಾಕ್ಸ್, ಆ ಕ್ಲೈಮ್ಯಾಕ್ಸಲ್ಲಿ ಕೊಟ್ಟಂಥ ಒಂದು ಸಬೂಬೇನಿದೆ, ಏನೇನು ಆಗ್ತಾ ಇದೆ ಇದ್ರ ವಿಚಾರವಾಗಿ ಅಂತ. ಇದು ಅಂತಂದರೆ ಏನು ಅನ್ನೋದನ್ನು ನೀವು ಸಿನಿಮಾದಲ್ಲಿ ಬಂದು ನೋಡಿದ್ರೆ ಸಖತ್ತಾಗಿರುತ್ತೆ. ಅದಕ್ಕಿಂತ ಮುಂಚೆ ಟ್ರೇಲರ್ ನೋಡ್ಕೊಂಬನ್ನಿ, ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಸೊ ಸಿನಿಮಾ ನೋಡಿದವ್ರಿಗೆ ಗೊತ್ತಾಗುತ್ತೆ ಇವರು ಯಾವ ಪಾತ್ರದಲ್ಲಿ ಇರ್ತಾರೆ ಅಂತ. ಇಡೀ ಸಿನಿಮಾಗೆ ಒಂದು ಟ್ವಿಸ್ಟ್ ಕೊಡೋವಂಥ ಪಾತ್ರದಲ್ಲಿ ಅಶ್ವಿನ್ ಸರ್ ಇದ್ದಾರೆ. ಸರ್, ಇವಾಗ ಸಿನಿಮಾ ರಿಲೀಸ್ ಆಗಿದೆ, ಏನು ಅನ್ನಿಸ್ತಾ ಇದೆ ನಿಮಗೆ? ಹೌಸ್ ದ ಫೀಲಿಂಗ್? ಸಿನಿಮಾ ನಾನು ಫ್ರ್ಯಾಂಕಾಗಿ ಹೇಳ್ತೀನಿ, ನನಗೆ ನನ್ನ ಪೋರ್ಷನ್ ಬಿಟ್ಟು ಕಥೆನೇ ಗೊತ್ತಿರಲಿಲ್ಲ. ಅದಕ್ಕೆ ನನಗೆ ಸೆಕೆಂಡ್ ಹಾಫ್ ಒಂಥರ ಸೀಟೆಡ್ ಥರ ಇತ್ತು. ಆ ಸೆಕೆಂಡ್ ಹಾಫ್ ಏನಿದೆ ಅಂತ ಹೇಳಲ್ಲ, ಇವ್ರದ್ದು ಮತ್ತು ರೋಹಿತ್ ಸರ್ ಎಪಿಸೋಡ್ ಬಂದಾಗ ಥೂ ಅಂತ ಅನ್ನಿಸ್ತು. ಬಟ್ ಆಮೇಲೆ ಒಂದಿದೆ, ಅದೆಲ್ಲ ಅದೇ ನಾನು ಏನು ಹೇಳೋದು, ಸಿನಿಮಾ ನೋಡಿ ಅಷ್ಟೇ. ಸಿನಿಮಾ ನೀಟಾಗಿದೆ. ಈಗ ಅದೇ ಎಲ್ಲರೂ ಹೇಳ್ತಾ ಇದ್ರಲ್ಲಿ ಈ ಸಿನಿಮಾ ಹೇಗೆ ಅನಿಸುತ್ತೆ ಅಂತ. ಈಗ ಸರ್ಕಾರನೇ ದ್ವಂದ್ವಲ್ಲಿದೆ. ಆರೋಗ್ಯ ಇಲಾಖೆ ಮುಂದೆ ಕುಡಿಯಬೇಡಿ, ಕುಡಿಯೋ ಚಟ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅಬಕಾರಿ ಇಲಾಖೆಯಲ್ಲಿ ರೆವಿನ್ಯೂ ಬರ್ತಾಯಿಲ್ಲ, ಎಣ್ಣೆ ರೇಟ್ ಜಾಸ್ತಿ ಮಾಡಿ ಅಂತ. ಸೊ ಈ ಒಂದು ಕನ್ಫ್ಯೂಷನಲ್ಲಿರೋ ನಾವುಗಳು ಮೆಸೇಜ್ ಅಂದ ತಕ್ಷಣ ಸಿನಿಮಾದವ್ರು ಮೆಸೇಜ್ ಕೊಡಿ ಅಂತಾರೆ, ಕಮರ್ಷಿಯಲ್ ಇಲ್ಲ ಅಂದರೆ ಆರ್ಟ್ ಫಿಲಮ್ ಅಂತಾರೆ. ಸೊ ಎಷ್ಟೆಲ್ಲ ರಿಸ್ಕ್ ತೊಗೊಂಡು ಒಂದು ಟೀಮು ಈ ಥರ ಮೀಡಿಯಾ ಮೈಂಡ್ ಥಾಟ್ ಮೀಡಿಯಾ ಮಾಡಿದ್ದಾರೆ, ಒಂದು ಸಿನಿಮಾ ಮಾಡಿದ್ದಾರೆ, ನಾವೆಲ್ಲ ಆ್ಯಕ್ಟ್ ಮಾಡಿದ್ದೀವಿ. ಒಂದು ಒಳ್ಳೆ ಮೆಸೇಜ್ ಇದೆ, ಪ್ಲಸ್ ಬೋರ್ ಆಗಲ್ಲ. ದಯವಿಟ್ಟು ಬಂದು ನೋಡಿ. ನಾನು ಪ್ರಮೋಷನ್ಸ್ ಹೋದಾಗ, ಆ್ಯಕ್ಟಿವಿಟಿಲಿ ಹೋದಾಗ ತುಂಬ ತಲೆ ಕೆಡಿಸ್ಕೊಂಡು ತುಂಬ ಒಂದೊಂದು ವಿಷಯಗಳು ಹೀಗೀಗೆ ಇರಬೇಕು ಅಂತ ಹೇಳಿ ಮಾಡಿದ್ದಂಥ ರೋಹಿತ್ ಸರ್. ಸೊ ಇವರೇ ನಮ್ಮ ಚಿತ್ರದ ನಾಯಕ ನಟ ರೋಹಿತ್ ಸರ್. ಸರ್, ಇಷ್ಟು ದಿನ, ಇಷ್ಟು ತಿಂಗಳು ನಾವು ಎಲ್ಲ ರಾಜ್ಯಾದ್ಯಂತ ಸುತ್ಕೊಂಡು ಬಂದ್ವಿ. ನೀವೆಷ್ಟು ಪ್ರೆಷರ್ ತೊಗೊಂಡಿದ್ರಿ, ಎಷ್ಟು ಟೆನ್ಷನ್ ತೊಗೊಂಡಿದ್ರಿ, ಆಮೇಲೆ ಒಂದೊಂದು ಪರ್ಟಿಕ್ಯುಲರ್ ಥಿಂಗ್ ಹಿಂಗೆ ಆಗಬೇಕು ಅಂತ ಎಷ್ಟು ಪ್ರೀತಿಯಿಂದ ಮಾಡಿದ್ರಿ ನಮಗೆ ಗೊತ್ತು. ಫೈನಲ್ ಡೇ ನೀವು ಹೇಳ್ದಂಗೆ ಇವಾಗ ಡೆಲಿವರಿ ಆಗಿದೆ, ಥಿಯೇಟ್ರಿಗೆ ನಮ್ಮ ಸಿನಿಮಾ ಬಂದಿದೆ. ಹಿಂಗೆ ಅನ್ನಿಸ್ತಾ ಇದೆ ಸರ್ ಈ ಮೂಮೆಂಟಿಗೆ? ಹೌಸ್ ಯುವರ್ ಫೀಲಿಂಗ್? ಮಗು ನೋಡಿದ್ರಲ್ಲ, ಹೆಲ್ದಿ ಮಗು ಅಂತ ಹೇಳಿದ್ದಾರೆ, ಮಗು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ಆ ಖುಷಿ ಇದೆ. ಜೊತೆಗೆ ಇವತ್ತು ನಾನು ಸಿನಿಮಾ ನೋಡೋದಕ್ಕಿಂತ ಜಾಸ್ತಿ ಆಡಿಯನ್ಸ್ ನೋಡ್ತಾ ಇದ್ದೆ, ಆಡಿಯನ್ಸ್ ಕಡೆ ಕಿವಿ ಕೊಟ್ಟಿದ್ದೆ. ಫಸ್ಟ್ ಹಾಫು ಆಡಿಯನ್ಸ್ಗಳು ಸ್ವಲ್ಪ ಎಂಜಾಯ್ ಮಾಡೋದು, ಮಾತಾಡೋದು, ಸಣ್ಣ ಪುಟ್ಟ ವಿಷಯಕ್ಕೆ ಚಿಟ್ ಚಾಟ್ ಮಾಡೋದು ಕೇಳಿಸ್ತಾ ಇತ್ತು. ನನಗೆ ಅರ್ಥ ಆಗಿಲ್ಲ ಆಡಿಯನ್ಸ್ ರಿಯಾಕ್ಷನ್ ಏನಪ್ಪ ಇದು, ಗುಡ್ ರಿಯಾಕ್ಷನ್ನ ಅಥವಾ ನಮ್ಮನ್ನೇನೋ ಟೀಸ್ ಮಾಡ್ತಿದ್ದಾರೋ ಆ ಥರ ತಾಟ್ ಕೊಟ್ಟೋಗ್ಬಿಟ್ಟಿದ್ದೆ ನಾನು. ಬಟ್ ಇಂಟ್ರೋಲ್ ಮುಗಿದ್ಮೇಲೆ ಬಂದು ಕೂತ್ಕೊಂಡ್ರಲ್ಲ, ಆ ಇಂಟೆನ್ಸಿಟಿ ಆಫ್ ವಾಚಿಂಗ್ ಇತ್ತಲ್ಲ, ಅದು ನಂಗೆ ಭಾರಿ ಖುಷಿ ಕೊಡ್ತು. ಆಮೇಲೆ ಒಂದು ಟ್ವಿಸ್ಟ್ ಓಪನ್ ಆದಾಗ ದ ವೇ ದೇ ಎಂಜಾಯ್ಡ್, ನಮ್ಮ ಎಲ್ಲ ಶ್ರಮಕ್ಕೆ ಸಾರ್ಥಕ ಅನ್ನಿಸ್ತು. ಈಗ ಯಾವ ಹೆರಿಗೆ ನೋವು ಇಲ್ಲ, ಎಂಜಾಯ್. ನಾನು ಅಷ್ಟೇ, ಅದು ಆ ಒಂದು ಕ್ಲೈಮ್ಯಾಕ್ಸ್ ಇದ್ರದ್ದು ಆಡಿಯನ್ಸ್ ಹೆಂಗಿರುತ್ತೆ, ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಐ ವಾಸ್ ಲೈಕ್ ಜಸ್ಟ್ ವೇಟಿಂಗ್. ಅವ್ರ ರಿಯಾಕ್ಷನ್ ನೋಡ್ಬಿಟ್ಟು ಐ ವಾಸ್ ಲೈಕ್ ಫುಲ್ ಹ್ಯಾಪಿ. ನಿಮಗೆ ಏನು ಅನಿಸ್ತು? ಐ ಆಮ್ ಸೂಪರ್ ಐ ಹ್ಯಾಪಿ. ಥಿಂಕ್ ನೀವು ಫಸ್ಟ್ ಟೈಮ್ ಸಿನಿಮಾ ನೋಡಿದ್ದಲ್ಲ ಇವತ್ತು? ಹೌದು, ನಾನು ಫಸ್ಟ್ ಟೈಮ್ ಸಿನಿಮಾ ನೋಡಿದ್ದು. ನಾನು ಸಿನಿಮಾ ನೋಡಿರಲಿಲ್ಲ, ಸಿನಿಮಾನೂ ನೋಡಿರಲಿಲ್ಲ, ಆ್ಯಂಡ್ ಪೂರ್ತಿ ಏನು ಅಂತಲೂ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಬಟ್ ಇವತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಂಪೂರ್ಣವಾದ ಕತೆ ಸಿನಿಮಾ ಹೀರೋಯಿನ್ಗೆ ಹೇಳಿರಲ್ಲ. ಹೌದು, ನಾನೇ ಇವತ್ತು ನೋಡಿದಾಗಲೇ ನನಗೂ ಗೊತ್ತಾಗಿತ್ತು. ಸೊ ಓವರ್ ಆಲ್ ನನಗಂತೂ ಸಖತ್ ಖುಷಿ ಇದೆ ಸರ್. ನೀವು ಲಾಸ್ಟಲ್ಲಿ ಇವತ್ತು ನಮ್ಮ ಸಿನಿಮಾ ರಿಲೀಸ್ ಆಗಿದೆ, ಏನು ಹೇಳ್ತೀರಾ ನಾನು ಹೇಳೋದು ಒಂದೇ, ಯಾವಾಗಲೂ ನಾನು ಪ್ರಮೋಷನ್ ಶುರುವಾದಾಗಿಂದ ಆಡಿಯನ್ಸ್ ಕೇಳ್ಕೊತಿರೋದು ಒಂದೇ ಒಂದು, ಇದು ನಿಮ್ಮ ಮನೆಯಲ್ಲಿ ನಡೆದಿರಬಹುದಾದ ಕತೆ, ನಡೆದು ಮುಗಿದೋಗಿರ್ಬೋದಾದ ಕತೆ, ಅಥವಾ ನಡೀತಲೇ ಇರ್ಬೋದಾದ ಕತೆ, ಮುಂದಕ್ಕೆ ನಡೆಯಬಹುದಾದ ಕತೆ. ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ಏನಪ್ಪ ಅಂದರೆ, ಫಸ್ಟ್ ಹಾಫಲ್ಲಿ ಒಬ್ಬ ವಿಕ್ಕಿ ಇರ್ತಾನಲ್ಲ, ಅಂಥವನು ನಿಮ್ಮಲ್ಲಿ ಹುಟ್ಟಬಾರ್ದು, ಹುಟ್ಟಕ್ಕೆ ಬಿಡಬೇಡಿ. ಅಕಸ್ಮಾತ್ ಹುಟ್ಟಿದರೆ ಅವನನ್ನು ಸೆಕೆಂಡ್ ಹಾಫ್ ವಿಕ್ಕಿಯಾಗಿ ಕನ್ವರ್ಟ್ ಮಾಡೋದು ನಿಮ್ಮ ಜವಾಬ್ದಾರಿ. ಹಾಗಾಗಿ ಇದು ನಿಮ್ಮದೇ ಕತೆ, ನಿಮ್ಮ ಮನೆಯ ಕತೆ. ನೀವೇ ನೋಡಿಲ್ಲ ಅಂದರೆ ಹೇಗೆ? ದಯವಿಟ್ಟು ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ವಿಕಾಸ ಪರ್ವ ಚಿತ್ರವನ್ನು ವೀಕ್ಷಿಸಿ. ನಾವು ಮನೋರಂಜನೆ ಜೊತೆಗೆ ನಿಮಗೆ ಮನೆಗೆ ತೊಗೊಂಡೋಗೋದಕ್ಕೆ ನಿಮ್ಮ ಹೃದಯಕ್ಕೇನೋ ಇಟ್ಟು ಕಳಿಸ್ತೀವಿ, ಅದು ನಿಮ್ಮ ಜೊತೆ ಸದಾಕಾಲ ಇರುತ್ತೆ ಅನ್ನೋ ನಂಬಿಕೆ ನನಗಿದೆ. ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ನಮ್ಮ ಚಿತ್ರನ ನೋಡಿ. ಕನ್ನಡ ಚಿತ್ರರಂಗಕ್ಕೆ ಡೆಫಿನೆಟ್ಲಿ ನೀವೇ ಪ್ರಭುಗಳು. ನಮಸ್ತೆ. ಕ್ಯಾಪ್ಟನ್ ಆಫ್ ದ ಶಿಪ್ ನಮ್ಮ ಡೈರೆಕ್ಟರ್ ಸರ್ ಅನ್ಬು ಸರ್ ಇದ್ದಾರೆ. ಸರ್ 13ನೇ ತಾರೀಕು ಅಂತ ಅಂತಾನೆ ಇದ್ವಿ, 13ನೇ ತಾರೀಕು ಬಂದೇ ಬಿಡ್ತು. ಕೊನೆಗೂ ಸಿನಿಮಾ ಥಿಯೇಟರ್ಸ್ಗೆ ಬಂದಾಯಿತು, ಫಸ್ಟ್ ಶೋನು ಮುಗೀತು, ಶೋ ಹೌಸ್ಫುಲ್ಲೇ ಇತ್ತು. ಸೊ ಇವಾಗ ನಿಮ್ಮ ಫೀಲಿಂಗ್ಸ್ ಹೆಂಗಿದೆ ಸರ್? ಹವ್ ಯು ಫೀಲಿಂಗ್ ನಾವು? ತುಂಬ ಖುಷಿ ಇದೆ. ನಿಮ್ಮ ಎಫರ್ಟ್ಗಳು ಎಲ್ಲ ತೆರೆ ಮೇಲೆ ಚೆನ್ನಾಗಿ ಕಾಣ್ತಾ ಇದೆ. ನೀವು ಹೆಂಗೆ ಫೀಲ್ ಮಾಡ್ತೀರಾ ಅದು ಹೇಳಿ.
ನನಗೆ ಸಖತ್ ಖುಷಿಯಾಗಿದೆ. ನಾನು ಆ್ಯಕ್ಚುಲಿ ನಾನು ಇನ್ನೊಂದಿಷ್ಟು ಇಂಟರ್ವ್ಯೂಲು ಹೇಳ್ತಾ ಇದ್ದೆ, ನಮ್ಮ ಡೈರೆಕ್ಟ್ರು ಒಂಥರ ರಾಕ್ಷಸ ಇದ್ದಂಗೆ. ಅಂದರೆ ಯಾವ ಥರ ಅಂತಂದರೆ ಏನಾದರೂ ಪಟ್ಟು ಹಿಡಿದು ನನಗೆ ಈ ಕೆಲಸ ಹಿಂಗೆ ಆಗಬೇಕು, ಈ ಶಾರ್ಟ್ ಹಿಂಗೆ ಬರಬೇಕು ಅಂದರೆ ಅದು ಬರೋ ತನಕ ಬಿಡಲ್ಲ. ಆ ಥರದ್ರಲ್ಲಿ ಕೆಲಸದ ರಾಕ್ಷಸ ಅಂತ. ಆ ರಾಕ್ಷಸತ್ವ ಸ್ಕ್ರೀನ್ ಮೇಲೆ ಇವತ್ತು ಕಾಣಿಸಿದೆ ಸರ್. ಥ್ಯಾಂಕ್ ಯು. ಜನಗಳು ಅದೇ ಥರ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಹಾಂ, ನೋಡೋಣ ಇನ್ನೊಂದಷ್ಟು ಜನ ಥಿಯೇಟ್ರಿಗೆ ಬರಬೇಕು ಅಂತ ನಾನು ಕೇಳ್ತೀನಿ. ಸೊ ಓವರ್ ಆಲ್ ಹ್ಯಾಪಿ? ಹಾಂ, ಫುಲ್ ಹ್ಯಾಪಿ. ಸೊ ಇವಾಗ ಫಿಲಮ್ ರಿಲೀಸ್ ಆಗಿದೆ, ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆಡಿಯನ್ಸ್ಗೆ ಎಲ್ರಿಗೂ ನಮಸ್ಕಾರ. ನಾನು ಈ ಸಿನಿಮಾ ಮಾಡಿದ್ದೀವಿ ಒಂದು ಮೆಸೇಜು ವಿತ್ ಎಂಟರ್ಟೈನ್ಮೆಂಟ್ ಪರ್ಪಸ್ಸಲ್ಲಿ. ಸಿನಿಮಾ ಈಗಾಗಲೇ ಥಿಯೇಟ್ರಲ್ಲಿ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಏನು ಥಿಯೇಟ್ರಲ್ಲಿ ಏನು ಕುಡಿಯೋದೇನು, ಪಾರ್ಟಿ ಮಾಡೋದೇನು, ಟ್ರಿಪ್ ಹೋಗೋದೇನು, ಡ್ಯಾನ್ಸ್ ಮಾಡೋದೇನು, ಜೋಶಲ್ಲಿ ಹಾಡಾಡೋದೇನು, ಏನು ಸರ್ ನಿಮ್ಮ ಕತೆ? ಅದೆಲ್ಲ ಏನು ಅಂದರೆ 4 ಜನ ಸೇರಿಕೊಂಡ್ರೆ ಅದು ಕಲರ್ಫುಲ್ ಆಗಿರಬೇಕು. ಅದು ಕಲರ್ಫುಲ್ ಆಗಿರಬೇಕು ಅಂದರೆ ಕಲರ್ ಇರಬೇಕು. ಅದು ಫ್ರೆಂಡ್ಸ್ಗಳು ಸೇರ್ಕೊಂಡಾಗ ಆ ಜಾಲಿ ಆ ಮಜಾ ಎಲ್ಲ ಇರಲೇಬೇಕು. ಇಲ್ಲಾಂದ್ರೆ ಲೈಫು ಒಂಥರ ಸಪ್ಪೆ ಆಗಿಬಿಡುತ್ತೆ. ಓಕೆ, ಇವಾಗ ನಾವು ಎಲ್ಲ ಕಡೆ ಹೋಗಿ ಪ್ರಮೋಷನ್ಸ್ ಮಾಡ್ಕೊಂಬಂದ್ವಿ. ಅವಾಗೆಲ್ಲ ಹೇಳ್ತಿದ್ದು ಅಯ್ಯೋ 13ನೇ ತಾರೀಕು ರಿಲೀಸು, ಅಯ್ಯೋ 13ನೇ ತಾರೀಕು ರಿಲೀಸ್ ಅಂತ. ಸೊ 13ನೇ ತಾರೀಕು ಆಯಿತು, ಫಿಲಮ್ ರಿಲೀಸ್ ಆಗಿದೆ. ಇವಾಗ ಫಸ್ಟ್ ಶೋ ಮುಗೀತು, ಆಲ್ಮೋಸ್ಟ್ ಹೌಸ್ಫುಲ್ ಆಗಿದ್ದು. ಹೆಂಗೆ ಅನ್ನಿಸ್ತಾ ಇದೆ ಇವಾಗ? ಇದು ನಮಗೆ ಬಿಗಿನಿಂಗು ನಮಗೆ ಕರೆದು ಒಂದು ಕ್ಯಾರೆಕ್ಟರ್ ಈ ಥರ ಇದೆ ಅಂತ ಎಲ್ಲ ಹೇಳಿದಾಗ ಒಂದು ಕಂಟೆಂಟ್ ಹೇಳಿದಾಗ ಇದು ಎಲ್ಲ ಒಂದು ಲೈಫ್ಗೆ ಕನೆಕ್ಟ್ ಆಗುತ್ತಲ್ಲ ಅನ್ನೋದು ಒಂದು ಮೈಂಡಿಗೆ ಬಂದೇ ಬರುತ್ತೆ. ಆ್ಯಸ್ ಎ ಆರ್ಟಿಸ್ಟಾಗಿ ಈ ಕ್ಯಾರೆಕ್ಟ್ರಿಂಗ್ ಬರುತ್ತೆ, ಈ ಕ್ಯಾರೆಕ್ಟರ್ ಬರುತ್ತೆ, ನಮ್ಮ ಕ್ಯಾರೆಕ್ಟ್ರಿಂಗ್ ಬರುತ್ತಾ, ಓಕೆ. ಓವರಾಲ್ ಇದರೊಳಗಡೆ ಏನು ಅಂದರೆ ಇದು ಜನಕ್ಕೆ ನೀಟಾಗಿ ಅವರಲ್ಲಿ ಒಂದು ಕ್ಯಾರೆಕ್ಟರ್ ಇರುವಂಥ ಒಂದು ಸಬ್ಜೆಕ್ಟ್ ಇದು ಅನ್ನೋದು ಒಂದು ಖುಷಿ ಇತ್ತು ಅವಾಗ. ಹಂಗಾಗಿ ಈ ಕ್ಯಾರೆಕ್ಟರ್ನ ಮಾಡ್ತಾ ಹೋಗ್ದು ನಾವು ಶೂಟಿಂಗ್ ಸ್ಪಾಟಲ್ಲಿ ಏನು ನಾವು ಅಂದ್ಕೊಂಡಿದ್ದು, ಈ ಪಾಯಿಂಟ್ ಜನ ಕನೆಕ್ಟ್ ಆಗುತ್ತೆ, ಈ ಪಾಯಿಂಟ್ ಟಚ್ ಆಗುತ್ತೆ, ಈ ಪಾಯಿಂಟಲ್ಲಿ ನಗ್ತಾರೆ ಜನ, ಈ ಪಾಯಿಂಟ್ನ ಎಂಜಾಯ್ ಮಾಡ್ತಾರೆ ಜನ ಅಂತ ಏನು ಅಂದ್ಕೊಂಡು ಸೇಮ್ ಆಡಿಯನ್ಸು ಅದಕ್ಕೆ ಕನೆಕ್ಟ್ ಆಗಿದ್ದಾರೆ. ಅಂದರೆ ನಾವು ಆಡಿಯನ್ಸ್ ಪಲ್ಸ್ನ ಹಿಡಿದು ಒಳ್ಳೆ ಸಬ್ಜೆಕ್ಟ್ ಇದೆ, ನಿಮಗೆ ನಗಿಸ್ತೀವಿ, ಅಳಿಸ್ತೀವಿ, ಮತ್ತು ಲಾಸ್ಟ್ಗೆ ಹೋಗ್ಬೇಕಾರೆ ಹೌದು ಈ ಥರ ತಪ್ಪು ಮಾಡಬಾರ್ದು ಅಂತ ಮನಸ್ಸಲ್ಲಿ ಅನ್ನಿಸ್ತೀವಿ. ಅದು ನಮಗೆ ಖುಷಿ ಕೊಟ್ಟಿರೋ ವಿಚಾರ ಈ ಸಬ್ಜೆಕ್ಟಲ್ಲಿ, ಈ ಸಿನಿಮಾದಲ್ಲಿ. ಹಂಗಾಗಿ ನೀವೆಲ್ಲರೂ ಬನ್ನಿ, ನೋಡಿ, ಆರೈಸಿ ನಮ್ಮ ಕನ್ನಡ ಪ್ರೇಕ್ಷಕರು ಯಾವಾಗಲೂ ಅಷ್ಟೇ, ನೀವೆಲ್ಲರೂ ಕೂಡ ಬಂದು ನೋಡಿ, ನಿಮ್ಮ ಸ್ನೇಹಿತರಿಗೆ ಹೇಳಿ, ನಿಮ್ಮ ಮನೆಯವ್ರಿಗೆ ಹೇಳಿ, ನಿಮಗೆ ಪರಿಚಯದವ್ರಿಗೆ ಹೇಳಿ, ಹಂಗಾಗಿ ನಮ್ಮನ್ನು ಗೆಲ್ಲಿಸಿ ಅಂತ ಕೇಳ್ಕೊಳ್ತಾ ಇದ್ವಿ. ನಮಸ್ಕಾರ. ಓಕೆ, ಸೊ 13ನೇ ತಾರೀಕು ಬಂದೇ ಬಿಡ್ತು. ನಾವು ವೆಯ್ಟ್ ಮಾಡ್ತಿದ್ದಂಥ ದಿನ. ನಮ್ಮ ವಿಕಾಸ ಪರ್ವ ಇವತ್ತು ರಿಲೀಸ್ ಆಯಿತು. ಫಸ್ಟ್ ಡೇ ಫಸ್ಟ್ ಶೋ ವೀರೇಶ್ ಥಿಯೇಟ್ರಲ್ಲಿ ನೋಡಿದ್ದು ಆಯಿತು. ಆಲ್ಮೋಸ್ಟ್ ಹೌಸ್ಫುಲ್ ಇತ್ತು. ಆಡಿಯನ್ಸ್ ರಿಯಾಕ್ಷನ್ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲರೂ ಶಾರದನ ತುಂಬ ಪ್ರೀತಿಯಿಂದ ಮೆಚ್ಕೊಂಡ್ರು, ತುಂಬ ಪ್ರೀತಿ ಕೊಟ್ಟರು. ಸೊ ನನಗಂತೂ ತುಂಬ ಖುಷಿಯಾಗಿದೆ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ನಾವು ನಿಮ್ಮ ಮುಂದೆ ಬಂದಿದ್ದೀವಿ, ನಿಮ್ಮ ಹತ್ತಿರದ ಥಿಯೇಟರ್ಸ್ಗೆ ನಾವು ಬಂದಿದ್ದೀವಿ. ಇಷ್ಟು ದಿನ ಸೀರಿಯಲ್ ಮುಖಾಂತರ ನಾವು ನಿಮ್ಮ ಮನೆಗಳಿಗೆ ಬಂದು ನಿಮ್ಮನ್ನ ಎಂಟರ್ಟೈನ್ ಮಾಡ್ತಿದ್ವಿ, ನಿಮಗೆ ಮನೋರಂಜನೆ ಕೊಡ್ತಾ ಇದ್ವಿ. ನನ್ನ ಒಂದು ರಿಕ್ವೆಸ್ಟ್, ಒಂದು ದಿನ ನೀವು ಮನೆಯಿಂದ ಆಚೆ ಥಿಯೇಟರ್ಸ್ಗಳಿಗೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಸೊ ನಮ್ಮ ಸಿನಿಮಾನ ಗೆಲ್ಲಿಸ್ಬೇಕು. ನೀವು ಸಪೋರ್ಟ್ ಮಾಡಿದ್ರೆ 100% ನಮ್ಮ ಸಿನಿಮಾ ಗೆಲ್ಲುತ್ತೆ. ಏಕೆಂತಂದರೆ ತುಂಬ ಸ್ಟ್ರಾಂಗ್ ಆಗಿರೋ ಒಂದು ಮೆಸೇಜ್ ಇಟ್ಕೊಂಡು ನಾವು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ನಾನು ನಿಮ್ಮ ಸ್ವಾತಿ. ಆ್ಯಂಡ್ ಇದೇ ವಿಷಯದ ಜೊತೆಗೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ವಿತ್ ಲಾಟ್ಸ್ ಆಫ್ ಲವ್.